ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ಏನಾಗಿದೆ, ಯಾವೆಲ್ಲ ಸೂಚನೆಗಳು ರಾಯರಿಂದ ಸಿಗ್ತಾ ಇದೆ, ಯುಗಾದಿ ಕಳೆದ ನಂತರ ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಈ ವರ್ಷದಲ್ಲಿ ಏನೆಲ್ಲ ಎಚ್ಚರಿಕೆ ಆಗಿರಬಹುದು ಅಥವಾ ಏನೆಲ್ಲ ಹೊಸ ವಿಚಾರಗಳಾಗಿರಬಹುದು, ನಿಮ್ಮ ಭವಿಷ್ಯದ ಬಗ್ಗೆ ಯುಗಾದಿ ಕಳೆದ ನಂತರ ಯಾವೆಲ್ಲ ವಿಚಾರಗಳು ಬರಲಿದೆ ಅನ್ನೋದು ರಾಯರ ಸಂದೇಶದಲ್ಲಿ ನೋಡ್ತಾ ಹೋಗೋಣ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆಗಳು ರಾಯರು ಕೊಡ್ತಾ ಇದ್ದಾರೆ, ಈ ವರ್ಷದಲ್ಲಿ ಏನೇನೆಲ್ಲ ಬದಲಾವಣೆ ಇದೆ, ಯಾವೆಲ್ಲ ವಿಚಾರದಲ್ಲಿ ನೀವು ಎಚ್ಚರಿಕೆಗಳನ್ನು ತಗೊಳ್ಬೇಕು, ಯಾವ ವಿಚಾರಗಳು ನಿಮಗೆ ಮುನ್ಸೂಚನೆಗಳು ಮುಂಚಿತವಾಗಿ ಕೊಟ್ಟಿರುತ್ತೆ, ಅದರಲ್ಲಿ ನೀವೇನು ಬದಲಾವಣೆ ಮಾಡ್ಕೊಳ್ಬೇಕು, ಹಾಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಹಾಗೆ ನಿಮ್ಮ ಸುತ್ತ ಏನೆಲ್ಲ ನಡೀತಿದೆ ಅನ್ನೋ ವಿಚಾರವಾಗಿ ರಾಯರ ಸಂದೇಶದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗಬಹುದು. ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ರಾಯರ ಹೆಸರನ್ನ ಕೆಲವು ನಿಮಿಷಗಳ ಕಾಲ ಆಗಿರ್ಬೋದು ಅಥವಾ ಕೆಲವು ಸೆಕೆಂಡ್ಸ್ಗಳ ಕಾಲ ಆಗಿರಬಹುದು, ಈ ವಿಡಿಯೋನ ಪಾಸ್ ಮಾಡಿ ಡೀಪ್ ಬ್ರೀತ್ ಮಾಡಿ 3 ಸಲ ಆಡಿ ರಾಯರ ಹೆಸರನ್ನ ಹೇಳ್ಕೊಂಡು, ರಾಯರು ಮತ್ತು ನೀವು ಅಷ್ಟೇ ಇದರಲ್ಲಿ ಕಾನ್ಸೆಪ್ಟ್, ಬೇರೆ ಏನೂ ಇಲ್ಲ. ಏನು ಬೇಡಿಕೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹಿಂಗೇ ಬರಲಿ ಹಾಗೆ ಬರಲಿ ಅಲ್ಲ, ಯಾವ ಸೂಚನೆಗಳು ಯಾವ ಸಂದೇಶಗಳು ಬರ್ತಾ ಇದೆ ಅದು ತಕ್ಕ ಹಾಗೆ ನೀವು ಕೂಡ ನಿಮ್ಮ ಲೈಫ್ನ ಬದಲಾವಣೆ ಮಾಡ್ಕೊಳ್ಬೋದು, ಅಥವಾ ನೀವು ಎಚ್ಚರಿಕೆಯಿಂದ ಇರೋದಕ್ಕೆ ಒಂದು ಅದ್ಭುತವಾದಂತಹ ರೀಡಿಂಗ್ ಅಂತಲೇ ಹೇಳಬಹುದು. ಯಾವ ಕಾರ್ಡ್, ಆ ರಾಯರ ಹೆಸರನ್ನ ಹೇಳಿದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ನಾನು ತೋರಿಸ್ದ ಹಾಗೆ ಪೈರೆಟ್ ಮಿಕ್ಸ್ ಸಿಟ್ರಿನ್ ಪ್ರತಿಯೊಬ್ಬರು ಕೂಡ ಈ ವರ್ಷದಲ್ಲಿ ಹಾಕ್ಕೊಳ್ಳೇಬೇಕು. ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ಬಲನೂ ಕೂಡ ನಮ್ಮಲ್ಲಿ ಇರಬೇಕು. ಹಾಗೆ ನಮ್ಮಲ್ಲೇನಾದರೂ ನಮ್ಮ ದೇಹದಲ್ಲಿ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಾದರೂ ಬ್ಲಾಕೇಜ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಓಪನ್ ಆ ಬ್ಲಾಕೇಜಿಂದ ನೀವೇನಾದರೂ ಓಪನ್ ಆದರೆ ಅಂತ ಹೇಳಿದ್ರೆ ಮನಿಯ ವಿಚಾರ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರಬಹುದು, ಮಾನಸಿಕ ಖಿನ್ನತೆಗೊಳಗಾಗುವಂಥದ್ದಾಗಿರ್ಬೋದು, ಹಾಗೆ ಇನ್ಸೆಕ್ಯೂರ್ಡ್ ಫೀಲ್ ಆಗಿರಬಹುದು, ಹಣಕಾಸಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿರ್ಬೋದು, ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಕೋರ್ಕೊಂಡ್ರು ಅದು ನಮ್ಮ ಹತ್ರ ಬರದೇ ಇರುವಂಥದ್ದಾಗಿರಬಹುದು. ಸೊ ಪೈರೇಟ್ ಏನು ಮಾಡುತ್ತೆ, ಪ್ರತಿದಿನ ಪ್ರತಿ ಕ್ಷಣ ಯಾವುದಾದ್ರೂ ಒಂದು ಮೂಲೆಯಿಂದ ಹಣ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾ ಇರುತ್ತೆ. ಸಿಟ್ರಿನ್ ಏನು ಮಾಡುತ್ತೆ, ಇದು ಸೂರ್ಯನಿಗೆ ಅಧಿಪತಿ ಆಗಿರೋದ್ರಿಂದ ನಿಮಗೆ ಅವಕಾಶಗಳ ಬಾಗಿಲು ತೆಗೆದುಕೊಡುತ್ತೆ. ಹಾಗೆ ನೀವು ಒಂದಷ್ಟು ಬ್ರೈಟ್ ಆಗಿ ಕಾಣಿಸುವ ರೀತಿಯಲ್ಲಿ ಕಾಣಿಸ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ಸೊ ಪೈರೆಟ್ ಮಿಕ್ಸ್ ಸಿಟ್ರಿನ್ ಈ ವರ್ಷ ಪ್ರತಿಯೊಬ್ಬರು ಹಾಕ್ಕೊಳ್ಬೇಕು. ಹಾಗಾದರೆ ಇದು ಒಂದೇ ವರ್ಷ ಹಾಕ್ಕೊಳ್ಳೋದಂತಲ್ಲ, ಇದು ಲೈಫ್ ಲಾಂಗ್ ಹಾಕ್ಕೊಂಡ್ರೂ ಕೂಡ ನಿಮ್ಮ ದೇಹದಲ್ಲಿರುವಂತಹ ಬ್ಲಾಕೇಜ್ ತೆಗೆಯುತ್ತೆ. ಪ್ರತಿ ಕ್ಷಣವೂ ಕೂಡ ಹಣದ ಸುರಿಮಳೆನೇ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಿಟ್ರಿನ್ ಇರೋದ್ರಿಂದ ಆಪರ್ಚುನಿಟೀಸ್ಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರಬಹುದು, ಬಿಸ್ನೆಸ್ಸಲ್ಲಾಗಿರಬಹುದು, ಇದೊಂಥರ ಈ ಸಿಟ್ರಿನ್ ಏನು ಮಾಡುತ್ತೆ ಅಂದರೆ ಮರ್ಚೆಂಟ್ಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಸ್ಪಾ ಇಟ್ಟಿರಬಹುದು, ಬ್ಯೂಟಿಷಿಯನ್ಸ್ ಆಗಿರಬಹುದು, ಟೈಲರಿಂಗ್ ಆಗಿರಬಹುದು, ಹಾಗೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ನೀವೇನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನು ಧರಿಸ್ಕೊಳ್ಳಿ ಅಂತ ಹೇಳ್ಬೋದು. ಇದರ ಪ್ರೈಸ್ ಬಂದು 1999 ಇರುತ್ತೆ. ಇದು ಯುಗಾದಿ ಇರೋದ್ರಿಂದ ಈ ಪ್ರೈಸ್ನಲ್ಲಿರುತ್ತೆ. ಅದರ ನಂತರದಲ್ಲಿ 3200 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ಯೂರ್ ಕ್ರಿಸ್ಟಲ್, ಪ್ಯೂರ್ ಎಲ್ಲೋ ಸಿಟ್ರಿನ್, ಹಾಗೆ ಪೈರೇಟ್ ಆಗಿರೋದ್ರಿಂದ, ಹಾಗೆ ಇದನ್ನು ಹೀಲಿಂಗ್ ಮಾಡೋದು, ಎನರ್ಜೈಸ್ ಮಾಡೋದು, ಇದನ್ನೆಲ್ಲ ಮಾಡಿಕೊಡೋದ್ರಿಂದ ಒಂದಷ್ಟು ಕಾಸ್ಟ್ಲಿ ನೆಕ್ಸ್ಟ್ ಆಗಬಹುದು. ಸೊ ದಟ್ಸ್ ವೈ ಈಗೇನು ಮಾಡಬೇಕಾಗತ್ತೆ, ಯುಗಾದಿ ಆಫರ್ ಇರೋದ್ರಿಂದ ಬೇಗ ಬುಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ತಾ ಬರಲಿ. ನೀವು ಇದನ್ನು ಹಾಕ್ಕೊಳ್ತಾ ಇದ್ದ ಹಾಗೆ ನಿಮ್ಮ ಎನರ್ಜೀಸ್ ಬದಲಾವಣೆ ಆಗುವಂಥದ್ದು, ಅಥವಾ ನಿಮಗೆ ಅವಕಾಶಗಳು ಸಿಗ್ತಾ ಇರುವಂಥದ್ದು, ಇಂಟರ್ವ್ಯೂಗೂ ಆಗಿರ್ಬೋದು. ಹಾಗೆ ಹಣಕಾಸಿನ ವಿಚಾರದಲ್ಲಿ ನಾನು ಹಣನೇ ನೋಡ್ತಾ ಇಲ್ಲ, ಹಣದ ಎನರ್ಜಿನೇ ಕಟ್ಟಾಗಿದೆ ಅಂತ ಹೇಳಿದ್ರೆ ನೀವು ಆಬ್ವಿಯಸ್ಲಿ ಈ ವರ್ಷ ನೀವು ಇದನ್ನು ಹಾಕ್ಕೊಳ್ಳಿ. ಲೈಫ್ ಲಾಂಗ್ ಕೂಡ ಹಾಕ್ಕೊಂಡ್ರೂ ಕೂಡ ನಿಮಗೆ ಬಹಳಷ್ಟು ಪರಿಣಾಮಕಾರಿ ಅಂತ ಹೇಳ್ತಾ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಬಹಳಷ್ಟು ರಾಯರ ಭಕ್ತರಿದ್ದೀರಿ, ರಾಯರಿಂದ ಯಾವ ಸೂಚನೆ ಬರ್ತಾ ಇದೆ ಯುಗಾದಿ ಕಳೆದ ನಂತರದಲ್ಲಿ, ಯಾವೆಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾವ ಮುನ್ಸೂಚನೆಗಳು ರಾಯರು ಕೊಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಒಂದು ಒಳ್ಳೆ ಹೀಲಿಂಗಲ್ಲಿದ್ದೀರಿ, ಒಂದು ಒಳ್ಳೆ ಸೋಲ್, ನಿಮ್ಮ ಆತ್ಮ ಈ ರೀಡಿಂಗ್ ನೋಡ್ತಾ ಇದೆ.
ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸೂಚನೆ ಏನಾಗಿದೆ, ರಾಯರ ಸಂದೇಶ ಏನಾಗಿದೆ, ಯಾವ ವಿಚಾರದಲ್ಲಿ ನಿಮಗೆ ಎಚ್ಚರಿಕೆ ಇದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಯಾವ ವಿಚಾರ ಬರುವಂಥದ್ದಿದೆ. ಓಕೆ, ಯುಗಾದಿ ಕಳೆದ ನಂತರದಲ್ಲಿ ಲೈಫ್ ಯಾವ ರೀತಿ ಬದಲಾವಣೆ ಇದೆ, ಮುನ್ಸೂಚನೆಗಳು ಏನು ಇರಬಹುದು. ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ಅದನ್ನು ಕೂಡ ನಾನು ತೆಗಿತಾ ಹೋಗ್ತೀನಿ ಇವತ್ತು. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯುಗಾದಿ ಕಳೆದ ನಂತರ ಈಗೊಂದು ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನು ಇಂಡಿಪೆಂಡೆಂಟಾಗಿ ಇರಬಲ್ಲೆ, ಹಾಗೆ ಅವಕಾಶಗಳು ಕೂಡ ನಿಮ್ಮ ಜೊತೆಗಿರೋದ್ರಿಂದ ಕೆಲವು ದಾರಿಗಳು ನಿಮಗೆ ಕಾಣಿಸ್ತಾ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಕೆಲವು ದಾರಿಗಳು ಕೂಡ ತೋರಿಸ್ತಾ ಹೋಗ್ತಾ ಇದೆ. ಸೊ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಎದುರು ನೋಡ್ತಾ ಇದ್ದರೆ ಯುಗಾದಿ ಕಳೆದ ನಂತರದಲ್ಲಿ ಇನ್ನೂ ಕೆಲವು 1-2 ವಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭಗಳನ್ನು ನೋಡಬಹುದು. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇರಬಹುದು, ಅಥವಾ ಹೆಣ್ಮಕ್ಳು ಕೂಡ ಈ ರೀಡಿಂಗ್ ಏನಾದರೂ ನೋಡ್ತಾ ಇದ್ದರೆ ನಾನೇನೋ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ಗೆ ಹೋಗುವಂಥದ್ದು ಕೂಡ ಈ ಯುಗಾದಿ ಕಳೆದ ನಂತರದಲ್ಲಿ ಕೂಡ ಇದೆ ಅಂತ ಹೇಳಿ. ಯುಗಾದಿ ಆ ರೀತಿ ಒಂದು ಒಳ್ಳೆಯ ಆಪರ್ಚುನಿಟೀಸ್ ತರ್ತಾ ಇದೆ. ಹಾಗೆ ಇಷ್ಟು ದಿವಸ ಏನಾದರೂ ನೀವು ಡಿಪೆಂಡೆನ್ಸಿ ಆಗಿದ್ದರೆ, ಡಿಪೆಂಡ್ ಆಗಿದ್ದರೆ, ಇವರಿಂದ ನಾನು ಬದುಕ್ತೀನಿ, ಇವರಿದ್ದರೆ ನನ್ನ ಲೈಫು, ಇವರಿದ್ದರೆ ನನ್ನ ಜೀವನ ಅನ್ನೋ ಥರ ನೀವೇನಾದರೂ ಇದ್ದರೆ, ಇಲ್ಲಿ ಈ ಯುಗಾದಿ ಕಳೆದ ನಂತರದಲ್ಲಿ ಒಂದಷ್ಟು ಡಿಪೆಂಡ್ ಆಗುವಂತಹ ಸಂದರ್ಭಗಳು ಕೂಡ, ಅಂದರೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರುವಂತಹ ಸಂದರ್ಭಗಳು ಕೂಡ ಸೃಷ್ಟಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಮನೆಯಲ್ಲಿ ಯಾರಾದರೂ ಈ ಪಕ್ಷಿಗಳನ್ನು ತರುವಂಥದ್ದಾಗಿರ್ಬೋದು, ಹಾಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುವಂತಹ ವ್ಯಕ್ತಿ ಮನೆಗೆ ಎಂಟ್ರಿ ಕೊಡುವಂತಹ ಸೂಚನೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ಒಂದಷ್ಟು ಗ್ರೀನ್ರಿ ಅಂದರೆ ಹಸಿರು ಗಿಡಗಳ ಜೊತೆಗೆ ಒಡನಾಟಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ಏನು ಮಾಡುತ್ತೆ, ನಿಮ್ಮ ಮೂಲಾಧಾರ ಚಕ್ರಗಳನ್ನ ಆ್ಯಕ್ಟಿವ್ ಮಾಡುತ್ತೆ. ಗಿಡಗಳಿಗೆ ನೀರು ಹಾಕುವಂಥದ್ದು, ಹೊಸ ಗಿಡಗಳನ್ನು ತರುವಂಥದ್ದು, ಅದ್ರ ಜೊತೆಗೆ ಅಂದರೆ ಪ್ರಕೃತಿ ಜೊತೆಗೆ ಜಾಸ್ತಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಸಲ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ನೋವುಗಳನ್ನಿದ್ದಾಗ ಕೆಲವೊಂದು ಸಲ ಆ ಗಿಡಗಳು ಕೂಡ ನಿಮ್ಮ ನೆಗೆಟಿವಿಟಿನ ಅಬ್ಸರ್ವ್ ಮಾಡಿ ಒಳ್ಳೆಯ ಆಕ್ಸಿಜನ್ ಕೊಡೋದ್ರಿಂದನೂ ಕೂಡ ನಿಮ್ಮ ಮೈಂಡ್ ಕೂಡ ಒಂದು ರೀತಿ ಫ್ರೆಶ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಎದುರು ನೋಡ್ತಾ ಇದ್ದರೆ ಅಚಾನಕ್ಕಾಗಿ ಹಣದ ಆಗಮನ ಆಗುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಬಹುಶಃ ಅತ್ತೇನೋ ಅಥವಾ ತಾಯಿ ರೂಪದಲ್ಲಿ ಇರೋ ಯಾರೋ ವ್ಯಕ್ತಿಗಳು ಮನೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣುತ್ತೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ಯುಗಾದಿ ಕಳೆದ ನಂತರದಲ್ಲಿ ನಿಮ್ಮ ತಾಯಿ ಬರಬಹುದು ಅಥವಾ ಅತ್ತೆ ಬರಬಹುದು, ಯಾರೋ ನಿಮ್ಮನ್ನು ಬಹಳಷ್ಟು ಅಟ್ಯಾಚ್ಮೆಂಟ್ ಆಗಿರುವಂಥದ್ದು ಹಿರಿಯ ವ್ಯಕ್ತಿಯೊಬ್ಬಳು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಹಾಗೆ ನೀವು ಏನೇ ಇದ್ರೂ ಕೂಡ, ಎಷ್ಟೇ ಇಂಡಿಪೆಂಡೆಂಟ್ ಆಗಿ ನಾನು ಬದುಕ್ಬೋದು ಅಥವಾ ನನಗೆ ಯಾರ ಅವಶ್ಯಕತೆ ಇಲ್ಲ ಏನೆಲ್ಲ ನೀವು ಅಂದ್ಕೊಂಡಿದ್ರು ಕೂಡ ಒಂದಷ್ಟು ಎಮೋಷನಲ್ ಆಗಿ ನೀವು ಇರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಒಂಟಿ ಇದ್ದಾಗಲೂ ಆಗಿರ್ಬೋದು ಅಥವಾ ನಿಮ್ಮ ಪಾಡಿಗೆ ನೀವು ಇದ್ದಾಗಲೂ ಆಗಿರ್ಬೋದು, ನಿಮಗೊಂದು ಆ್ಯಟಿಟ್ಯೂಡ್ ಇದೆ ಅನ್ನುವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತೀರಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಸಾವಿರಾರು ವಿಚಾರಗಳಿದೆ, ನಿಮ್ಮ ಜೀವನದಲ್ಲಿ ಸಾವಿರಾರು ಇದೆ. ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ಎಮೋಷ್ನಲ್ಲಿ ಆ ವ್ಯಕ್ತಿಗಳ ಒಟ್ಟಿಗೆ ನೀವು ಚೆನ್ನಾಗಿರ್ಬೇಕಾಗತ್ತೆ ಅಂತಲೇ ಹೇಳೋಕ್ಕಾಗತ್ತೆ. ಸೊ ಎಮೋಷ್ನಲ್ ಆಗಿ ಇರಬೇಕಾಗತ್ತೆ. ನಿಮಗೆ ಗೊತ್ತು, ಕೆಲವೊಬ್ಬರು ನಿಮಗೆ ಬಹಳಷ್ಟು ಹರ್ಟ್ ಮಾಡಿದ್ದಾರೆ. ಈ ತಾಯಿ ವಿಚಾರದಲ್ಲೇ ಅಲ್ಲ, ಅಥವಾ ಅತ್ತೆ ವಿಚಾರದಲ್ಲೇ ಅಲ್ಲ, ಅಥವಾ ಬೇರೆ ಹೆಣ್ಮಕ್ಳಾಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಈ ಹಿಂದೆ ಬಹಳಷ್ಟು ನೋವು ಕೊಟ್ಟಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಜೊತೆಗೆ ಬಹಳಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಬರುವಂತಹ ಸಂದರ್ಭಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಯಾವಾಗ ನೀವು ನಿಮ್ಮ ಎನರ್ಜಿಯನ್ನು ಒಂಟಿಯಾಗಿ ಅಥವಾ ನಿಮಗೆ ನೀವು ತುಂಬ ಟೈಮ್ ಕೊಡುವಂಥದ್ದು, ಹಾಗೆ ನಿಮ್ಮ ಪಾಡಿಗೆ ನೀವು ಇರುವಾಗ ನೀವೇನು ಮಾಡ್ತೀರಿ, ಎಂಥ ಶತ್ರುಗಳಿಗೂ ಕೂಡ ಒಂದು ರೀತಿಯಾದಂತಹ ಅಟ್ರ್ಯಾಕ್ಟ್ ಆಗುವ ರೀತಿಯಲ್ಲಿ ಕಾಣಿಸ್ಕೊಳ್ತೀರಿ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿದೆ. ಕೆಲವೊಂದು ಸಲ ನೋಡಿ, ಕೆಲವೊಂದು ವಿಚಾರಗಳನ್ನು ನಿಮ್ಮಿಂದ ಮುಚ್ಚಿಟ್ಟು ಹಾಗೆ ತಂದಿಟ್ಟು ತಮಾಷೆ ನೋಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಅತಿ ಹೆಚ್ಚಾಗತ್ತೆ.
ಅಂದರೆ ಬಹಳಷ್ಟು ನಿಮ್ಮಿಂದ ಹೈಡ್ ಆ್ಯಂಡ್ ಸೀಕ್ ಮಾಡುವಂಥದ್ದು, ನಿಮಗೆ ಗೊತ್ತಿಲ್ಲದೆ ಬಹಳಷ್ಟು ಕೆಲಸಗಳು ನಿಮ್ಮ ಬೆನ್ನ ಹಿಂದೆನೇ ಮಾಡುವಂಥದ್ದು. ಹಾಗೆ ನೀವು ಮಾನಸಿಕವಾಗಿ ಏನಾದರೂ ನೋವು ತಗೊಂಡಾಗ ಅಥವಾ ನಿಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳಿ ಅಂಥ ವ್ಯಕ್ತಿಗಳೊಟ್ಟಿಗೆ ಶೇರ್ ಮಾಡಿದಾಗ ಬಹಳಷ್ಟು ಸಂತೋಷಗಳನ್ನು ಪಡೆಯುವಂಥದ್ದಿದೆ. ಬಟ್ ಆದರೆ ಮೇಜರಾಗಿ ನಾನು ಇಲ್ಲಿ ನೋಡುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಜೊತೆಗೆ ನಿಮ್ಮನ್ನು ತುಳಿಬೇಕು ಅನ್ನೋರು ಕೂಡ ಇದ್ದಾರೆ. ಹಾಗೆ ನೀವು ಏನು ಕೆಲಸ ಮಾಡದೇ ಇದ್ರೂ ಕೂಡ ಮನೇಲಿದ್ರೂ ಕೂಡ ಒಂದು 20% ಜನಕ್ಕೆ ಕೂಡ ಅದನ್ನು ಕೂಡ ಸಹಿಸೋದಕ್ಕಾಗೋದಿಲ್ಲ. ಮನೇಲಿ ನಿಮ್ಮ ಪಾಡಿಗೆ ನೀವಿದ್ರೂ ಅಥವಾ ನಿಮ್ಮ ಪಾಡಿಗೆ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದ್ರೂ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ರೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡುವಂತಹ ಜನಗಳು ಕೂಡ ಕೆಲವರು ಒಂದು 20% ಜನ ಇದ್ದಾರೆ. ಬಟ್ ಆದರೆ ಇವರೆಲ್ಲ ಇರ್ತಾರ ಅಂತ ನಾನು ನೋಡೋದಕ್ಕೆ ಹೋದರೆ ನೋ ವೇ. ಆ ಸಂದರ್ಭ ಒಂದಷ್ಟು ಯಾವುದಾದ್ರೂ ಒಂದು ಕೆಟ್ಟ ಸಂದರ್ಭ ಬಂದು ಕೂಡಲೇ ಏನಾಗುತ್ತೆ, ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಅಥವಾ ನಿಮ್ಮನ್ನು ಬಹಳಷ್ಟು ಕುಗ್ಗಿಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಿಗೆ ಒಂದಷ್ಟು ನೋವುಂಟಾಗಬಹುದು. ಬಟ್ ಆದರೆ ಮೇಜರಾಗಿ ಅದೇ ಹಾಗೆ ಇರೋದಿಲ್ಲ. ಓಕೆ, ಇಲ್ಲಿ ಈ ರೀತಿ ಕಷ್ಟಗಳನ್ನು ನೀವೇನಿದೆಯಲ್ಲ, ಕಷ್ಟಗಳನ್ನೆಲ್ಲ ಕಳೆದು ಈ 6 ತಿಂಗಳಿಂದನೂ ಕೂಡ ಭಾಳಷ್ಟು ವಿಚಾರಗಳಲ್ಲಾಗಿರ್ಬೋದು, ಸಂಬಂಧಗಳಲ್ಲಾಗಿರ್ಬೋದು, ಕಣ್ಣೀರಲ್ಲಿ ಕೈ ತೊಳೆದಂಥದ್ದು ಕೂಡ ಇದೆ ಈ 6 ತಿಂಗಳಿಂದನೂ ಕೂಡ. 6 ತಿಂಗಳ ನಂತರ ಅಂದರೆ ಈಗ ಯುಗಾದಿ ಕಳೆದ ನಂತರದಲ್ಲಿ ಎಲ್ಲಾನು ನೀವು ನಿಭಾಯಿಸಿ ಮುಂದಕ್ಕೆ ಹೋಗ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ನಾನು ಫಸ್ಟ್ ಕಾರ್ಡ್ ನಾನು ನೋಡೋದಾದರೆ ಎಲ್ಲನೂ ಕೂಡ ನೀವು ನಿಭಾಯಿಸಿದ್ದಾಗಿದೆ. ಹಾಗೆ ಯಾವ ರೀತಿ ಬದುಕಬೇಕು, ಯಾರನ್ನು ಯಾವ ರೀತಿ ಇಡಬೇಕು ಅನ್ನುವಂತಹ ಅದ್ಭುತವಾದಂತಹ ಪಾಠವಂತೂ ಕಲ್ತಿದ್ದೀರಿ. ಹಾಗೆ ಯುಗಾದಿ ಕಳೆದ ನಂತರದಲ್ಲೂ ಕೂಡ ಕೆಲವರು ನಿಜ ಮುಖಗಳನ್ನು, ಬಣ್ಣದ ಮುಖಗಳನ್ನು ಕೂಡ ಕಂಡುಹಿಡಿಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗೇನೇ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಜವಾಬ್ದಾರಿಗಳು ನಿಮಗಿದೆ. ಸೊ ಆ ಜವಾಬ್ದಾರಿಗಳ ವಿಚಾರವಾಗಿ ಒಂದಷ್ಟು ಯೋಚನೆಗಳನ್ನು ಮಾಡಬೇಕಾಗತ್ತೆ. ಅವಕಾಶಗಳನ್ನು ನೀವು ಅಂದರೆ ಬಹಳಷ್ಟು ಅವಕಾಶಗಳು ನಿಮಗೆ ಬರುವ ಸಾಧ್ಯತೆ ಇದೆ. ಒಂದು ಡಿಸಿಪ್ಲಿನ್ ಆಗಿರುವಂಥದ್ದು, ಹಾಗೆ ನನ್ನ ಲೈಫ್ನ ನಾನು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ಇರಬೇಕು ಅನ್ನುವಂತಹ ಒಂದಷ್ಟು ಡಿಸಿಪ್ಲಿನ್ಗಳನ್ನು ನೀವು ಕಲಿಬೇಕಾಗತ್ತೆ. ಹೌದು, ಹಣ ಇದೆ, ಗುಣ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಅದು ಟೈಮ್ ಟೇಬಲ್ ಆಗಿ ಯಾವ ರೀತಿ ನಾನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ನೀವು ಮಾಡ್ಕೊಂಡು ಹೋದ್ರೆ ಅಂತ ಹೇಳಿದ್ರೆ ಲೈಫಲ್ಲಿ ಇನ್ನೂ ಒಂದು ಸ್ಟೆಪ್ಪು, ಒಂದು ಹೆಜ್ಜೆ ಜಾಸ್ತಿಗೆ ಹೋಗ್ತೀರಿ. ನಿಧಾನ ಆದರೂ ಪರವಾಗಿಲ್ಲ, ಒಂದು ಸ್ಟೆಪ್ ಜಾಸ್ತಿಯಲ್ಲೇ ಇರ್ತೀರಿ ನೀವು ಅಂತ ಹೇಳಿ ತೋರಿಸ್ತಾ ಇದೆ. ಯುಗಾದಿ ಕಳೆದ ನಂತರದಲ್ಲಿ ನೀವು ಹೇಳ್ತೀರಲ್ಲ, ನ್ಯೂ ಇಯರ್ಗೆ ನಾನು ಆ ರೀತಿ ಚೇಂಜ್ ಆಗಬೇಕು, ಈ ರೀತಿ ಚೇಂಜ್ ಆಗಬೇಕು, ಜಿಮ್ಗೆ ಹೋಗಬೇಕು, ಏನೆಲ್ಲ ಅಂದ್ಕೊಳ್ತೀರ, ನನ್ನ ಬಾಡಿ ಬಗ್ಗೆ ಕೇರ್ ಮಾಡಬೇಕು, ನನ್ನ ಬಿಸ್ನೆಸ್ ಬಗ್ಗೆ ಕೇರ್ ಮಾಡಬೇಕು ಅಂತ. ಹಾಗೆ ನಮ್ಮಲ್ಲಿ ಯುಗಾದಿ ಹೊಸ ವರ್ಷ ಆಗಿರೋದ್ರಿಂದ ನೀವು ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ವಿಚಾರ ಆಗಿರಬಹುದು, ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನೇ ಇರ್ಬೋದು, ಅದ್ರ ಕಡೆ ಒಂದಷ್ಟು ಗಮನಗಳು ಕೊಡಬೇಕಾಗತ್ತೆ. ನೀವು ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಲೈಫಿಗೆ ಮುಂದೆ ಅದು ಬಹಳಷ್ಟು ಉಪಯೋಗ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ. ಈಗ ನೀವು ಡಿಸಪಿಯರ್ ಆಗಿರಬಹುದು, ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ. ಯಾವುದೋ ಒಂದು ವಿಚಾರ ಆಗಬೇಕಾಗಿತ್ತು, ಆಗದೆ ಬಹಳಷ್ಟು ಕಾಡಿದ್ದಾಗಿರ್ಬೋದು, ಅಥವಾ ನಿಮಗೆ ಬಹಳಷ್ಟು ನೋವು ಕೊಟ್ಟಂಥದ್ದಾಗಿರಬಹುದು. ಈಗ ನನ್ನ ಕೈಯಲ್ಲಿ ಏನೂ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಕೂತಿರಬಹುದು. ಬಟ್ ಆದರೆ ನಾನು ಹೇಳಿದ್ನಲ್ಲ, ಇಲ್ಲಿ 5 ಮಂತ್ಸ್ ಅಂದರೆ ಇದು 6th ಮಂತ್ ಅಂದರೆ ಈ 6ನೇ ತಿಂಗಳಿಗೆ ನೀವು ಬಂದಿದ್ದೀರಿ. 5 ತಿಂಗಳಿಂದನೂ ಬಹಳಷ್ಟು ಇದೇ ರೀತಿ ನೋವುಗಳನ್ನು ನೀವು ಪಟ್ಟಿದ್ದೀರಿ. ಬಟ್ ಇದು 6ನೇ ತಿಂಗಳಿಗೆ ಬಂದಿರೋದ್ರಿಂದ ಯುಗಾದಿನೂ ಕೂಡ ಇದೆ. ಇದು ಕಳೆದ ನಂತರದಲ್ಲಿ ಬಹಳಷ್ಟು ಅದ್ಭುತವಾದಂತಹ ದಿನಗಳು ಇದೆ ಅಂತ ಹೇಳ್ಬೋದು. ಬಟ್ ಆದರೆ ನಾನೇನು ಹೇಳಿದೆ, ಇಲ್ಲಿ ಮೂನ್ ಕಾರ್ಡ್ ಅಂದರೆ ತಂದಿಟ್ಟು ತಮಾಷೆ ನೋಡುವಂಥವ್ರು, ನೀವು ನಂಬಿದ್ದೇ ಸುಳ್ಳ ಅಥವಾ ನೀವು ಇರೋದೇ ಸುಳ್ಳ ಅನ್ನುವಂತಹ ರೀತಿಯಲ್ಲಿ ಮಾಡುವಂತಹ ವ್ಯಕ್ತಿಗಳು ಎದುರಾಗ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಪೊಲಿಟಿಕ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆಗಿದ್ದವರೇ ನಿಮ್ಮ ಬಗ್ಗೆ ಹಾಗೆ ಸಾಧಿಸುವಂಥದ್ದು, ಅಥವಾ ನಿಮ್ಮ ಏಳಿಗೆನ ಸಹಿಸೋದಕ್ಕಾಗದೇ ಇರುವಂಥದ್ದು, ಹಾಗೆ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಗಾಸಿಪ್ಗಳನ್ನು ಮಾಡುವಂಥದ್ದು, ಅಥವಾ ನಿಮ್ಮನ್ನು ನಂಬಿಸೋದಕ್ಕೆ ಫೇಕ್ ಫೇಸ್ಗಳನ್ನು ಹಾಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡುವಂಥದ್ದು. ಅಂದರೆ ನಿಮ್ಮನ್ನು ಕೇಡ್ ಬಯಸುವಂತಹ ಜನಗಳ ಜೊತೆಗೇ ಇರುವಂತಹ ಪರಿಸ್ಥಿತಿ ನಿಮಗಾಗಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಲಿಮಿಟಲ್ಲಿ ಅಂಥ ವ್ಯಕ್ತಿಗಳ ಜೊತೆ ನೀವು ಇರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಯಾರೋ ಅಂತ ಹೇಳಿ ಬರ್ತಾ ಇದೆ. ಅಂಥ ವ್ಯಕ್ತಿಗಳು ಯಾರು ಅಂತ ನೋಡಿ. ಯಾವಾಗಲೂ ನಿಮಗೆ ಟಾಂಟ್ ಕೊಡುವಂಥವ್ರು, ಅಥವಾ ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥವ್ರು, ಅಥವಾ ನಿಮಗೆ ಬಹಳಷ್ಟು ಇಲ್ಲಿ ನೋಡಿ, ಯಾವತ್ತೂ ಇನ್ನೊಬ್ಬರಿಗೆ ಹರ್ಟ್ ಮಾಡ್ತಾ ಇದ್ದಾರೆ, ನಿಮಗೇನೋ ಹರ್ಟ್ ಮಾಡ್ತಾ ಇದ್ದಾರೆ, ನಿಮಗೇನೋ ಭಾಳಷ್ಟು ಹಿಂಸೆ ಕೊಡ್ತಾ ಇದ್ದಾರೆ, ಅಥವಾ ಅವರು
ನಿಮ್ಮ ಲೈಫ್ ಬಗ್ಗೆ ಭಾಳಷ್ಟು ಅವ್ರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ತೂಕದಲ್ಲಿ ಇಲ್ಲ ಅಂತ ಹೇಳಿ, ನಿಮ್ಗಿಂತ ಕೆಳಗಿನ ತೂಕದಲ್ಲಿ ಇರೋದ್ರಿಂದ ಅವ್ರು ನಿಮಗೆ ಕಾಲೆಳೆಯುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಈ ರೀತಿ ಒಂದು ರೀತಿ ಹಾವಿನ ರೀತಿಯಲ್ಲಿ ಕೇಡು ಬಯಸೋದು ಅಂತಲೂ ಕೂಡ ನಾವು ನೋಡ್ಬೋದು. ಇಲ್ಲಿ ಸ್ಯಾರೋ ಆಗಿರೋದ್ರಿಂದ ಅಯ್ಯೋ ಇವ್ರು ಯಾರೋ ಏನೋ ಅಂದ್ಬಿಟ್ರು ನನ್ನ ಲೈಫಿಗೆ ಮುಂದೆ ಹೋಗೋದಕ್ಕಾಗೋದೇ ಇಲ್ವೇನೋ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಏಕೆ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ನೀವು ಲೈಫ್ನಲ್ಲಿ ಒಂದಷ್ಟು ಇಗ್ನೋರ್ ಅಥವಾ ಕೆಲವು ದಿನಗಳ ಕಾಲದಲ್ಲಿ ಪಾಸ್, ಇವರು ಇದ್ರೇ ನನ್ನ ಲೈಫ್ ನಡೆಯುತ್ತೆ, ಇವರೊಂದು ರಿಲೇಟಿವು, ಇವರೊಂದು ಫ್ರೆಂಡು, ಇವ್ರು ನನಗೆ ರಿಲೇಷನ್ಶಿಪ್ಪು, ಇದನ್ನೆಲ್ಲ ನೀವೇನು ಮಾಡ್ತಿದ್ದೀರಲ್ಲ ಅದನ್ನೆಲ್ಲ ಒಂದಷ್ಟು ದಿನಗಳ ಕಾಲ ತಲೆಯಿಂದ ತೆಗೆದಿಟ್ಟು ನಿಮ್ಮ ಲೈಫಿಂದ ಸೈಡಿಗೆ ತೆಗೆದಿಟ್ರೆ ನಿಮಗೆ ಸಕ್ಸಸ್ ಕಾಣುವಂಥದ್ದು ಬಹಳ ಹೆಚ್ಚಾಗಿದೆ. ಅಂದರೆ ಈ ವರ್ಷದಲ್ಲಿ ಬಹಳಷ್ಟು ಸಕ್ಸಸ್ ಕಾಣುವಂತಹ ದಿನಗಳನ್ನು ನಾನು ನೋಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಅದ್ಭುತವಾಗಿದೆ. ಬಹುಶಃ ಈಗ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಡಿಸಪಿಯರ್ ಆಗಿದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಆ ವಿಚಾರವಾಗಿಯೇ ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆಗಳಿಲ್ಲ ಅಂತಲೇ ಹೇಳಬಹುದು. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ರಾಯರ ಸಂದೇಶ ಏನಾಗಿದೆ, ರಾಯರಿಂದ ಯಾವ ಸೂಚನೆಗಳು ಬರ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚೆತ್ಕೊಳ್ಬೇಕಾಗಿದೆ, ಯಾವ ವಿಚಾರ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ, ಔಟ್ಕಮ್ ಏನು ಬರ್ತಾ ಇದೆ, ಏನಾಗುವಂಥದ್ದಿದೆ. 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ನಿಮ್ಮ ಎನರ್ಜಿ ಬಹಳಷ್ಟು ಹಾಳು ಮಾಡ್ಕೊಂಡಿದ್ದೀರಿ. ಕೆಲವೊಂದು ನಂಬಿಕೆ ದ್ರೋಹದಿಂದನೂ ಕೂಡ ಬಹಳಷ್ಟು ಅನುಭವಿಸ್ತಾ ಇದ್ದೀರಿ ಅಂತಲೇ ನಾನು ಹೇಳ್ಬೋದು. ಬಹಳಷ್ಟು ರಾಯರನ್ನ ಪೂಜೆ ಮಾಡಿರ್ಬೋದು, ಆರಾಧನೆಗಳನ್ನ ಮಾಡಿರ್ಬೋದು, ರಾಯರನ್ನ ನಂಬಿರ್ಬೋದು. ರಾಯರು ಇನ್ನೂ ಯಾಕೆ ನನಗೆ ಆಶೀರ್ವಾದ ಮಾಡಿಲ್ವಾ ಅಥವಾ ರಾಯರು ನನ್ನ ಜೊತೆಗೆ ಇದ್ದಾರಾ ಇಲ್ವಾ ಅಂತ ಹೇಳಿ ನೋಡಿ. ನಿಮ್ಮ ಲೈಫಲ್ಲಿ ಯಾರು ಇರಬೇಕು ಯಾರು ಬಿಡಬೇಕು ಅಂದರೆ ನಮ್ಮ ಕರ್ಮಗಳನ್ನು ರಾಯರು ಬೇಗ ಕಳೀತಾರೆ. ಬೇಗ ಕಳೆದು ನಮ್ಮ ಜೀವನಕ್ಕೆ ಹೊಸ ಹಾದಿಯನ್ನು ಸೃಷ್ಟಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ಅಂತಲೇ ಇಟ್ಕೊಳ್ಳಿ, ಓಕೆನಾ. ನನ್ನಂಥವರು ಕೋಟ್ಯಾಂತರ ಜನ ಇದ್ದಾರೆ. ನಾನು ಜಗೇಶಣ್ಣನ ನೋಡಿ ರಾಯರನ್ನ ಭಾಳಷ್ಟು ಆರಾಧನೆ ಮಾಡಿದವಳು. ಓಕೆ, ನನಗೆ ಇಷ್ಟೆಲ್ಲ ಅದ್ಭುತ ಕಂಡಿದೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಇನ್ನೆಷ್ಟು ಅದ್ಭುತ ಆಗಿದೆ ಅಲ್ವಾ. ಎಸ್, ಎಲ್ಲರ ಲೈಫಲ್ಲೂ ನೋಡಿ, ನಾವು ಯಾವುದಾದ್ರೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರೋ ಅಥವಾ ವಿಷಕಾರಿ ಜನಗಳ ಜೊತೆಗಿದ್ದರೆ ನಮ್ಮ ಜೀವನಕ್ಕೆ ಏಳಿಗೆ ಆಗೋದು ಬಹಳಷ್ಟು ಕಷ್ಟ ಆಗಿರುತ್ತೆ. ನಮ್ಮ ಕರ್ಮದಲ್ಲಿ ನಾವು ಹಳೆ ಜನ್ಮದ ಕರ್ಮಗಳನ್ನು ನಾವು ತಂದಿರ್ತೀವಿ. ಆ ಕರ್ಮನ ನಾವು ತೀರಿಸಲೇಬೇಕಾಗತ್ತೆ. ಸೊ ನಾವಿಲ್ಲಿ ರಾಯರ ಪಾದ, ಗುರುಗಳ ಪಾದಗಳನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿರೋ ಕರ್ಮನ ಫಸ್ಟ್ ತೆಗಿತಾರೆ. ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಾಗ್ತಾ ಇತ್ತು. ನಾವು ಸಾಯೋವರೆಗೂ ಕೂಡ ಕರ್ಮಗಳನ್ನು ಅನುಭವಿಸಿ ಆ ಸಾಯೋ ಕಾಲದಲ್ಲಿ ಸುಖದ ಫಲನ ಅನುಭವಿಸ್ಬೇಕಿತ್ತು. ರಾಯರು ನಮಗೆ ಒಂದು ರೀತಿ ಹೆಂಗೆ ಸಿಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ವಜ್ರ ಅಂತ ಹೇಳ್ಬೋದಾ ಅಥವಾ ವೈಡೂರ್ಯ ಅಂತ ಹೇಳ್ಬೋದಾ ಒಂದೂ ಗೊತ್ತಿಲ್ಲ. ಓಕೆ, ಅಥವಾ ಅದು ಯಾವುದೋ ಒಂದು ಅದ್ಭುತವಾದಂತಹ ಶಕ್ತಿ ನಮ್ಮ ಕೈ ಹಿಡಿದಿರುತ್ತೆ. ನಿಮಗೀಗ ಮಾನಸಿಕವಾಗಿ ಯಾವುದೋ ಒಂದು ವಿಚಾರದಲ್ಲಿ, ಹಣದ ವಿಚಾರದಲ್ಲಿ, ಸಾಲದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಮನೆಯವರ ವಿಚಾರದಲ್ಲಿ, ಯಾವುದೋ ಒಂದು ರಿಲೇಷನ್ಶಿಪ್ಪು, ಲವ್, ಯಾವುದೋ ಒಂದು ವಿಚಾರದಲ್ಲಿ ಮಾನಸಿಕವಾಗಿ ಬಹಳಷ್ಟು ನೊಂದಿರ್ಬೋದು ನೀವು. ಬಟ್ ಆದರೆ ನೀವು ನೊಂದ್ತಾ ಇರೋದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕರ್ಮಗಳನ್ನು ತಂದಿದ್ದೀರಿ. ಅದು ಯಾವುದು ಕೂಡ ಮೇಜರ್ ಆಗಿರುವಂಥದ್ದಲ್ಲ. ಈ ತಾತ್ಕಾಲಿಕಕ್ಕೆ ಬಂದಿರುವಂತಹ ಕಷ್ಟಗಳು, ಯಾವುದೇ ಸಂಬಂಧಿತವಾಗಿ ನೀವು ಯಾವುದೇ ನಿಮ್ಮ ಜೀವನದಲ್ಲಿ ನೋವುಗಳನ್ನು ನೋಡ್ತಾ ಇರಿ, ತಾತ್ಕಾಲಿಕದಿಂದ ಬಂದಿರುವಂತಹ ಕಷ್ಟಗಳಾಗಿರೋದ್ರಿಂದ ನೀವೊಂದಷ್ಟು ತಾಳ್ಮೆಯಿಂದ ಇರಿ. ನೀವು ಪದೇ ಅದೇ ಯೋಚನೆಗಳನ್ನು ಮಾಡುವಂಥದ್ದು, ನಿಮ್ಮ ಮನಸ್ಸುಗಳನ್ನು ಬಹಳಷ್ಟು ನೋವುಗಳನ್ನು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನೋಡಿ, ಕೆಲವೊಂದು ಸಲ ಈ ಹುಣ್ಣಿಮೆ ಕಳೀತಾ ಇದ್ದ ಹಾಗೆಯೇ ಬಹಳಷ್ಟು ವೀಕ್ ಆಗ್ತಾ ಇದ್ದೀರಿ. ಗ್ರಹಣಗಳು ಕಳೆದಾದ್ಮೇಲೆ ಬಹಳಷ್ಟು ಇನ್ನೂ ಕೂಡ ನೋವುಗಳನ್ನು ಜಾಸ್ತಿ ತಗೊಳ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ದೇಹದಲ್ಲಿ ನೋಡಿ, ಈಗ ಬೇಸಿಗೆಗಾಲ ಇದೆ, ದಯವಿಟ್ಟು ನೀರನ್ನು ಸೇವಿಸಿ, ಚೆನ್ನಾಗಿ ನೀರನ್ನು ಕುಡೀರಿ. ಆ ಬಾಡಿಯಲ್ಲಿ ನಮ್ಮ ದೇಹ 75% ನೀರಿನಲ್ಲೇ ಕೂಡಿರುತ್ತೆ. ಆ ನೀರಿನ ಅಂಶ ಕಮ್ಮಿ ಆದಾಗ ಏನಾಗುತ್ತೆ, ನಮ್ಮ ಎದೆ ಬಡಿತ ಜಾಸ್ತಿ ಆಗುತ್ತೆ, ಆ್ಯಂಗ್ಸೈಟಿ ಫೀಲ್ ಆಗುತ್ತೆ, ಡಿಪ್ರೆಷನ್ಗಳಿಗಾಗುತ್ತೆ, ಅಲ್ಲಿ ಪೂಜೆ ಮಾಡೋಕ್ಕೂ ಮನಸ್ಸಾಗಲ್ಲ, ಇನ್ನಷ್ಟು ನೆಗೆಟಿವಿಟಿಗಳನ್ನು ನೀವೇ ತೊಗೊಳ್ತೀರಿ. ಸೊ ನಾನು ಏನು ಹೇಳಿದ್ದೀನಿ ನಿಮಗೆಲ್ಲ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ವಾಟರ್ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಾನು ಆದಷ್ಟು ನನ್ನ ವಾಟ್ಸಪ್ ಡಿಸ್ಪ್ಲೇಯಲ್ಲೇ ನಾನು ಬಾಟಲ್ಸ್ಗಳನ್ನ ಬಿಟ್ಟು ಅಲ್ಲಿ ಸ್ವಿಚ್ ವರ್ಡ್ಸ್ಗಳನ್ನ ಬರೆದಿರುವಂತಹ ಬಾಟಲ್ಗಳನ್ನು ಕೊಡ್ತೀನಿ. ಅದಕ್ಕೆ ನೀರು ಫಿಲ್ ಮಾಡಿ ಕುಡಿಯುವಂಥದ್ದು ಕೂಡ ನೀವು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ,
ಬಹಳಷ್ಟು ಡಿಪ್ರೆಷನ್ನಲ್ಲಿದ್ದೀರಿ. ಬಟ್ ಆದರೆ ಇದು ತಾತ್ಕಾಲಿಕವಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅದ್ಭುತವಾದಂತಹ ಬದಲಾವಣೆ ಬರಬೇಕು. ಸೊ ಹಾಗಾಗಿ ಏನಾಗಿದೆ, ಟೈಮು ಈ ರೀತಿ ಕಾಣಿಸ್ತಾ ಇದೆ, ಈ ರೀತಿ ಗ್ರಹಣದ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅಯ್ಯೋ ನನ್ನ ಮುಂದೆ ಹಾದಿನೇ ಇಲ್ವಾ, ಜೀವನನೇ ಇಲ್ವಾ ಅಂತ ಹೇಳಿ. ಬಟ್ ರಾಯರು ಏನು ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ಈ ಕೆಟ್ಟ ಅಂಶಗಳನ್ನೆಲ್ಲ ಒಗಸ್ತಾ ಇದ್ದಾರೆ, ತೆಗೆದು ಒಗಾಸ್ತಾ ಇದ್ದಾರೆ. ಸೊ ಅದಕ್ಕೆ ಟೈಮ್ ಆಗ್ತಾ ಇದೆ. ಯಾವುದೇ ನಿಮ್ಮಿಂದ ದೂರ ಆಗಿರಬಹುದು, ನೀವು ಕಳ್ಕೊಂಡಿರಬಹುದು, ಅದು ನಿಮ್ಮ ಋಣದಲ್ಲಿ ಇಲ್ಲ. ಅದಿದ್ದಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂತಹ ಯೋಗ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಯರ್ 6 ಆಫ್ ಪೆಂಟಿಕಲ್ಸ್ ಇದೆ. ಹಣದ ಎಷ್ಟೋ ಲಾಭಗಳನ್ನು ಭಗವಂತನೇ ನಿಮಗೆ ಕೊಡುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿದೆ. ಇದು ಸಂಪೂರ್ಣ ನೀವು ಭಗವಂತನಿಗೆ ಇನ್ನೂ ಕೂಡ ಪೂಜೆ ಮಾಡ್ತಿರೋ, ಧ್ಯಾನ ಮಾಡ್ತಿರೋ, ಇನ್ನು ಎಷ್ಟು ಹತ್ರ ಆಗ್ತಿರೋ ಅಷ್ಟು ಭಗವಂತ ನಿಮಗೆ ಒಳ್ಳೊಳ್ಳೆ ಹಾದಿಗಳನ್ನು. ಬಟ್ ಆದರೆ ನೋಡಿ, ರಾಯರನ್ನ ನಾನು ಇವತ್ತು ಪೂಜೆ ಮಾಡ್ಬಿಟ್ಟೆ, ಇವಾಗಲೇ ಮ್ಯಾಜಿಕ್ ನಡಿಬೇಕು ಅಂತ ಅಂದರೆ ಅಲ್ಲ. ನಮ್ಮಲ್ಲಿ ಏನೋ ಒಂದು ಕರ್ಮ ಇರುತ್ತೆ, ನಮ್ಮ ಆಹಾರದಲ್ಲಿ ಏನೋ ಒಂದು ಬಹಳಷ್ಟು ದೋಷಗಳಿರುತ್ತೆ, ನಾವು ನಡೆದಾಡುವಂಥದ್ದು, ಹಾಗೆ ನಾವು ಮಾತಾಡುವಂಥದ್ದು ಕೂಡ. ನಾವು ಯಾರಿಗಾದ್ರೂ ಕೆಟ್ಟದ್ದು ಬಯಸ್ತಾ ಇದ್ರೂ ಕೂಡ ಅದು ಬೇಗ ಯೋಗ ಬರೋದು ಕೂಡ ಲೇಟ್ ಆಗುತ್ತೆ. ಯಾವುದೇ ಒಂದು ವ್ಯಕ್ತಿಯನ್ನು ನೋಡ್ರಿ, ಅವ್ರ ಬಗ್ಗೆ ಕೆಟ್ಟದ್ದು ಹೇಳೋದಕ್ಕೆ ಹೋಗಬೇಡಿ. ಕೆಟ್ಟದ್ದು ಹೇಳೋ ಸಂದರ್ಭ ಬಂತು ಅಂತ ಹೇಳಿದ್ರೆ ಅಲ್ಲಿರೋದಕ್ಕೆ ಹೋಗಬೇಡಿ, ಏನು ಮಾತಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೆ ಯೋಗ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನ್ನ ಲೈಫಲ್ಲಿ ನಾನು ಕೆಲವು ವ್ಯಕ್ತಿಗಳನ್ನು ನಾನು ನೋಡಿದ್ದೀನಿ. ನಿಮಗೆ ಎಕ್ಸಾಂಪಲ್ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಪಾಪ ನೆಕ್ಸ್ಟ್ ಕಾರ್ಡ್ ಕೂಡ ಇದೆ, ಅದನ್ನು ಹೇಳಲೇಬೇಕಾಗತ್ತೆ ನನಗೆ. ಕೆಲವರು ನಾನು ಕಣ್ಣಾರೆ ನೋಡ್ತೀನಿ, ಭಾಳ ಪೂಜೆ ಮಾಡ್ತಾರೆ, ಭಾಳ ಧ್ಯಾನಗಳನ್ನು ಮಾಡ್ತಾರೆ, ಭಾಳ ಸಹಾಯ ಮಾಡ್ದಂತೆ ಆ್ಯಕ್ಟ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಆದರೆ ಅವ್ರು ಯಾರೋ ಒಬ್ಬರು ಬಟ್ಟೆ ಹುಟ್ಟಿದ ತಕ್ಷಣ ತಡ್ಕೊಳ್ಳೋದಕ್ಕಾಗಲ್ಲ, ಯಾರೋ ಒಬ್ಬರು ಅವ್ರನ್ನ ಹೊಗಳಿದ ತಕ್ಷಣ ತಡ್ಕೊಳ್ಳೋದಕ್ಕಾಗಲ್ಲ, ಜಲಸ್ ಪಡ್ತಾ ಇರ್ತಾರೆ. ಯಾರೋ ಒಬ್ಬರು ಅವ್ರನ್ನ ಹೇಗೆ ನೋವು ಕೊಡಲಿ, ಯಾವ ರೀತಿ ಮಾನಸಿಕವಾಗಿ ಕುಗ್ಗಿಸ್ಲಿ ಇವ್ರ ವ್ಯವಹಾರ ಹಾಳಾಗತ್ತಾ, ಇವ್ರ ಜೀವನ ಹಾಳಾಗತ್ತಾ, ನನ್ನ ಲೈಫ್ ಯಾಕೆ ಆಗಿಲ್ಲ, ಇವ್ರ ಲೈಫು ಇದೇ ರೀತಿ ಹಾಳಾಗಬೇಕು ಅಂತ ಕೆಲವು ವ್ಯಕ್ತಿ ಅಂದ್ಕೊಳ್ತಾ ಇದ್ರು. ಅವ್ರು ಅಂದ್ಕೊಂಡಾಗಲೆಲ್ಲನೂ ಕೂಡ ಪ್ರತಿದಿನ ಅವ್ರಿಗೆ ಎಷ್ಟು ಪೂಜೆ, ಎಷ್ಟು ಧ್ಯಾನ, ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಬರೋದು, ಎಷ್ಟು ಬಣ್ಣ ನಾಟಕೀಯವಾಗಿ ಮಾತನಾಡುವಂಥದ್ದು, ಮತ್ತು ಮನೆಯಲ್ಲಿ ಮನಸ್ಸಿನಲ್ಲಿ ನೋಡಿದ್ರೆ ಇಷ್ಟು ಕೆಟ್ಟದಾಗಿ ವರ್ತನೆಗಳನ್ನು ಮಾಡುವಂಥದ್ದು, 2 ಮುಖಗಳನ್ನು ನಾನೇ ನೋಡಿದ್ದೆ. ಸೊ ಪ್ರತಿದಿನ ಏನಾದರೂ ಒಂದು ತೊಂದರೆಗಳು ಅವ್ರಿಗೆ, ಈ ಮಕ್ಕಳ ವಿಚಾರದಿಂದಾಗಿರ್ಬೋದು, ಗಂಡನ ವಿಚಾರಗಳಲ್ಲಾಗಿರ್ಬೋದು, ಬಿಸ್ನೆಸ್ ವಿಚಾರಗಳಲ್ಲಾಗಿರಬಹುದು, ಇನ್ನೊಬ್ಬರ ಹತ್ರ ಕೈ ಚಾಚುವಂಥದ್ದು ಯೋಗಗಳು. ಅಯ್ಯೋ ನಾನು ಎಲ್ಲನೂ ಒಳ್ಳೇದು ಮಾಡಿದ್ರು ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಹೇಳಿದ್ರೆ, ಒಂದು ಸಲ ನೀವೇನಾದರೂ ಭಗವಂತನಿಗೆ ಶರಣಾದರೆ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅದಕ್ಕೆ ಪದೇ ಹೊಡ್ತಾ ಕೊಡ್ತಾ ಇರ್ತಾರೆ, ನಮ್ಮನ್ನು ಸರಿ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ದಯವಿಟ್ಟು ಈಗಂತೂ ತಿಳ್ಕೊಳ್ಳಿ, ನಿಮ್ಮ ಜೊತೆ ರಾಯರಿದ್ದಾರೆ. ರಾಯರನ್ನ ಆರಾಧನೆ ಮಾಡ್ತಿರೋರು ಏನಾದರೂ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥ ಅವಶ್ಯಕತೆಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಯೋಗ ಬೇಕಪ್ಪ. ನಿಮ್ಮ ಕರ್ಮ ಕಳೆಯೋದಂಥ ಟೈಮು, ನಮ್ಮ ಟೈಮ್ ಸರಿ ಇಲ್ಲದಾಗ ನಾವು ಯಾರು ಏನಂದು ಕೂಡ ಇಲ್ಲ, ಪ್ರಯೋಜನಗಳಿಲ್ಲ. ನಮಗೆ ಕೆಲವೊಂದು ಸಲ ರಾಹು ದೋಷಗಳು ಇರುತ್ತೆ, ಕೇತು ದೋಷಗಳು ಇರುತ್ತೆ, ಇಂಥವರೆಲ್ಲ ಬರಲೇಬೇಕಾಗತ್ತೆ. ಇಂಥವ್ರು ಯಾರೋ ಒಬ್ಬರು ವಾಮಾಚಾರ ಮಾಡೋರು ಬರಬೇಕಾಗತ್ತೆ, ದೃಷ್ಟಿ ಬಿಡೋರು ಬರಬೇಕಾಗತ್ತೆ. ನೀವೇನು ಮಾಡಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ಕ್ಷಣ ಯಾವುದಾದ್ರೂ ಒಂದು ಮನಸ್ಸಿನಲ್ಲಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅದು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳ್ತಿರೋ, ಅಥವಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಹೇಳ್ತಿರೋ ಗೊತ್ತಿಲ್ಲ. ಸೊ ಆಗ ನಿಮ್ಗೆ ಏನಾಗುತ್ತೆ, ಭಗವಂತ ನಿಮ್ಮ ಜೊತೆಯಲ್ಲೇ ಇರೋದ್ರಿಂದ ಬಹಳಷ್ಟು ಅವಕಾಶಗಳನ್ನು ಕೊಡೋದಕ್ಕೆ, ನಿಮ್ಮ ಜೀವನದಲ್ಲಿ ಇರುವಂತಹ ಕೆಟ್ಟ ಪರಿಸ್ಥಿತಿಗಳನ್ನು ತೆಗಿತಾ ಇದ್ದಾನೆ. ಮುಂದೆ ಬರಬೇಕಾಗಿರುವಂತಹ ಪರಿಸ್ಥಿತಿಗಳನ್ನು ಈಗಲೇ ಅದನ್ನು ತೆಗೆದು ಅವನು ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ರಿಮೂವ್ ಮಾಡ್ತಾ ಇದ್ದಾನೆ. ಬಹಳಷ್ಟು ಆಪರ್ಚುನಿಟೀಸ್ಗಳು, ಬಹಳಷ್ಟು ಅವಕಾಶಗಳು, ಬಹಳಷ್ಟು ಹಣಕಾಸುಗಳನ್ನು ನೋಡುವಂಥದ್ದು, ಒಂದು ರೀತಿಯಾದಂತಹ ಸಂತೋಷದ ವಾತಾವರಣ. ಇಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ. ಇದು ಭಗವಂತನಿಂದ ನಿಮಗೆ ಬರ್ತಾ ಇರುವಂತಹ ಒಂದು ಒಳ್ಳೆಯ ಯೋಗ. ಈ ಏನೇ ದುಃಖಗಳನ್ನು ನೀವು ಆಗ್ತಾ ಇರಲಿ, ಅಥವಾ ನಿಮ್ಮ ಜೀವನದಲ್ಲಿ ಏನೇ ಕಳ್ಕೊಂಡಿರಿ, ಬಟ್ ಇದಕ್ಕಿಂತ ಅದ್ಭುತವಾದಂತಹ ಒಂದು ಜೀವನನ ಭಗವಂತನೇ ಸೃಷ್ಟಿಸ್ತಾ ಇದ್ದಾನೆ. ಟೆಂಪರೆನ್ಸ್ ಬಂದಿರೋದ್ರಿಂದ ಆದಷ್ಟು ತಾಳ್ಮೆಯಿಂದ ನೀವು ವರ್ತನೆ ಮಾಡಬೇಕಾಗತ್ತೆ, ತಾಳ್ಮೆಯಿಂದ ನೀವು ಕೂಡ ಇರಬೇಕಾಗತ್ತೆ. ಕೆಲವೊಂದು ಸಲ ಎಮೋಷನ್ಸ್ ಆಗ್ತಾ ಇರುತ್ತೆ, ಅಯ್ಯೋ ಏನಾರು ಅಂದುಬಿಡ್ಲಾ, ಅಥವಾ ಇನ್ನೂ ಆಗಲೇ ಇಲ್ವಾ, ಇದನ್ನು ಬಿಟ್ಟು ಬೇರೆ ಥರದ ದಾರಿ ಹುಡುಕ್ಲ ನಾನು ಬಿಸ್ನೆಸ್ ಮಾಡೋದಕ್ಕೆ, ಅಥವಾ ನನ್ನ ಜೀವನದಲ್ಲಿ ಆಗೋದೇ ಇಲ್ವಾ, ನಾನು ಹಣ ಎಲ್ಲ ಇನ್ವೆಸ್ಟ್ ಮಾಡಿದೆ, ಇನ್ನೂ ಕೂಡ ಅದ್ರ ಬಗ್ಗೆ ಗ್ರೋತ್ ನಾನು ನೋಡ್ತಾನೇ ಇಲ್ಲ. ಇದೆಲ್ಲನೂ ಕೂಡ ನಿಮ್ಗೆ ಕೊಡ್ತಾ ಇರುವಂತಹ ಟಾಸ್ಕ್. ಬಟ್ ಅದೃಷ್ಟ ಅನ್ನೋದು ನಿಮ್ಮಲ್ಲೇ ಇದೆ.
ಕನ್ಫ್ಯೂಷನ್ಗೆ ಹೋಗ್ತಿರ್ತೀರಿ. ಹಣ ಇದೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಗೊತ್ತಾಗಲ್ಲ. ಬೇಡದ ವ್ಯಕ್ತಿಗಳಿಗೆ ಶುಕ್ರವಾರದೊತ್ತು ಹಣ ಕೊಡೋದು, ಮಂಗಳವಾರದೊತ್ತು ಹಣ ಕೊಡೋದು, ಈ ರೀತಿ ಎಲ್ಲ ಮಾಡ್ಕೊಳ್ತಿರ್ತೀರಿ. ಶನಿವಾರದೊತ್ತು ಸಾಲಗಳನ್ನು ಕೊಡುವಂಥದ್ದು, ಅಮಾವಾಸ್ಯೆ ದಿನ ಗೊತ್ತೋ ಗೊತ್ತಿಲ್ಲದೇನೋ ಯಾರೋ ಕೇಳ್ದ 100 ರೂಪಾಯಿ ಅಂತ ಹೇಳಿ ಕೊಡುವಂಥದ್ದು, ಇದೆಲ್ಲ ಏನು ಮಾಡ್ತೀರಿ? ನಿಮ್ಮ ಹಣದ ಬ್ಲಾಕೇಜಸ್ಗಳನ್ನ ದಯವಿಟ್ಟು ಮಾಡ್ಕೊಳ್ತೀರಪ್ಪ. ದಯವಿಟ್ಟು ನೀವು ಹೌದು, ಅಯ್ಯೋ ಮೇಡಮ್ ಬೇರೆಯವ್ರು ಕಷ್ಟದಲ್ಲಿರ್ತಾರೆ, ನಾವು ಕೊಡಬಾರ್ದಾ, ಇದು ಮಾಡಬಾರ್ದಾ ಅಂತ ಹೇಳಿದ್ರೆ ಆ ದಿನ ಸ್ಕಿಪ್ ಮಾಡಿ. ಅಥವಾ ಅಂಥ ದಾನ ಮಾಡಬೇಕು ಅಂತಂದರೆ ಅದಕ್ಕೆ ಅಂತಲೇ ಯಾವುದಾದ್ರೂ ಒಂದು ದಾನಕ್ಕೆ ಅಂತಲೇ ಒಂದು ಅಕೌಂಟ್ ಇಟ್ಕೊಬಿಡಿ. ದಯವಿಟ್ಟು ಈ ಅಮಾವಾಸ್ಯೆ ದಿನಗಳಲ್ಲಿ, ಶುಕ್ರವಾರದ ದಿನಗಳಲ್ಲಿ ನಿಮ್ಮ ಎನರ್ಜೀಸ್ಗಳನ್ನ ಎಕ್ಸ್ಚೇಂಜ್ ಮಾಡಬಾರ್ದು. ಎನರ್ಜೀಸ್ ಅಂದರೆ ಈಗ ನೋಡಿ, ನಾನು ಟ್ಯಾರೋ ರೀಡಿಂಗ್ ತೊಗೊಳ್ತೀನಿ. ನನಗೆ ನಿಮ್ಮ ಎನರ್ಜಿ, ಹೈ ಎನರ್ಜಿ ಯಾವುದು? ಹಣನ ನಾನು ಪಡಿತೀನಿ. ನಿಮ್ಗೇನು ಬೇಕು ಈ ಎನರ್ಜಿಯನ್ನು ನಾನು ಕೊಡ್ತೀನಿ, ನಿಮ್ಮನ್ನು ಹೀಲ್ ಮಾಡ್ತೀನಿ, ನಿಮ್ಮನ್ನು ಸಮಾಧಾನ ಮಾಡ್ತೀನಿ, ನಿಮ್ಗೆ ಬೇಕಾಗಿರುವಂತಹ ಸತ್ಯಗಳನ್ನು ನಾನು ತಿಳಿಸ್ತೀನಿ. ಸೊ ಎನರ್ಜಿ ಎಕ್ಸ್ಚೇಂಜ್ ನೀವೇನು ಮಾಡ್ಕೊಳ್ಬೇಕು ಅನ್ನುವಂಥ ಐಡಿಯಾ ಆಯಿತು, ಎಲ್ಲ ಆಯಿತು. ನೀವು ಸಾಲಗಳನ್ನು ಬೇರೆಯವರಿಗೆ ಕೊಟ್ಟಾಗ ಏನಾಗುತ್ತೆ? ಅವರ ಇರುವಂತಹ ದರಿದ್ರನ ನೀವು ತಗೊಂಡು ನೀವು ನಿಮ್ಮ ಪಾಸಿಟಿವ್ ಎನರ್ಜಿನ ಕೊಡ್ತೀರಿ, ಹಣದ ಎನರ್ಜಿಯನ್ನು ಕೊಡ್ತೀರಿ. ಸೊ ಅದರಲ್ಲೂ ಶುಕ್ರವಾರ, ಶನಿವಾರ ಮತ್ತು ಮಂಗಳವಾರ, ಅಮಾವಾಸ್ಯೆ ದಿನಗಳಲ್ಲಿ ಒಂದಷ್ಟು ಹೈ ವೈಬ್ರೇಷನ್ ಇರುತ್ತೆ, ಅದಾಗಿಯೇ ತೀರಿದ್ಬಿಡುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅಂಥ ದಿನಗಳನ್ನು ಸ್ಕಿಪ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ರಾಯರು? ಜರ್ನಿ ಇದೆ, ಟ್ರಾವೆಲಿಂಗ್ ಎಲ್ಲೋ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಒಂದಿಬ್ಬರು ಫ್ರೆಂಡ್ಸ್ಗಳಿದ್ದಾರೆ ನಿಮ್ಮ ಜೊತೆಗೆ, ಫ್ರೆಂಡ್ಸೋ, ಕೊಲೀಗ್ಸೋ ಅಥವಾ ಫ್ಯಾಮಿಲಿಯಲ್ಲಿ ಯಾರೋ ಒಂದಿಬ್ಬರು ಬಹಳಷ್ಟು ನಿಮ್ಮ ಜೊತೆಗೆ ನಿಮ್ಮ ವಿಚಾರಗಳನ್ನು ತಿಳಿಯುವಂಥದ್ದು, ಅದು ಬೇರೆಯವ್ರ ಹತ್ರ ಹೇಳುವಂಥದ್ದು, ಆ ಬೇರೆಯವರಿಂದ ನಿಮ್ಗಿನ್ನೇನೋ ರಿಯಾಕ್ಟ್ ಆಗ್ತಾ ಇರುವಂಥದ್ದು, ಈ ರೀತಿ ಆಗ್ತಾ ಇದೆ. ಆ ಇಬ್ಬರು ವ್ಯಕ್ತಿ ಯಾರು ಅಂತ ಕಂಡಿಡ್ದು ಅವ್ರನ್ನ ದಯವಿಟ್ಟು ಜಗಳ ಆಡೋದು, ಕೂಗಾಡೋದು, ಅವ್ರನ್ನ ಸಡನ್ನಾಗಿ ನೀವು ದೂರ ಮಾಡೋದಲ್ಲ, ಅವರ ಜೊತೆಗೆ ನಿಮ್ಮ ವಿಚಾರಗಳನ್ನು ಶೇರ್ ಮಾಡುವಂಥದ್ದು ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೋದು. ಬಹಳಷ್ಟು ಜರ್ನಿ ಮಾಡುವಂತಹ ಟೈಮ್ ಕೂಡ ಇದೆ ಇದು. ಎಲ್ಲೋ ಟ್ರಾವೆಲಿಂಗ್ ಮಾಡ್ತೀರಿ, ಯಾವುದೋ ಒಂದು ಮದುವೆ ಸಮಾರಂಭಕ್ಕೋ ಅಥವಾ ದೂರದ ಪುಣ್ಯಕ್ಷೇತ್ರಕ್ಕೋ ಈ ರೀತಿ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರು ಬಿಸ್ನೆಸ್ ವಿಚಾರದಲ್ಲಿ ಅಥವಾ ಕೆಲಸದ ವಿಚಾರದಲ್ಲಿ ಕೂಡ ಟ್ರಾವೆಲ್ ಮಾಡುವಂಥದ್ದಿದೆ. ಏನಾದರೂ ವರ್ಗಾವಣೆ ವಿಚಾರವಾಗಿ ನೀವೇನಾದ್ರು ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಆ ವಿಚಾರವಾಗೂ ಕೂಡ ಇಲ್ಲಿ 10 ಬಂದಿರೋದ್ರಿಂದ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ? ಓಕೆ, ಇಲ್ಲಿ ಅಬಂಡೆನ್ಸ್, ಬಹಳಷ್ಟು ಸಮೃದ್ಧಿಯ ಜೀವನ. ನಾನು ಹೇಳಿದ್ನಲ್ಲ, ಇದೊಂದು ಟೈಮ್ ಕಳೀತು ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಯಾವಾಗಲೂ ಶಾಂತ ರೀತಿಯಲ್ಲಿ ಹೀಲ್ ಮಾಡ್ಕೊಳ್ಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿಗಳನ್ನು ಮಾಡ್ಕೊಳ್ಳುವಂಥದ್ದು, ಮನೆಯಲ್ಲಿ ಅದೊಂದು ಡ್ಯೂಟಿನ ಅಂತಲೇ ಇಟ್ಕೊಂಬಿಡಿ. ನಮ್ಮನ್ನು ಹೀಲ್ ಮಾಡುವಂತಹ ಜಾಗ ಯಾವುದು? ದೇವರ ರೂಮು. ಆ ದೇವ್ರ ರೂಮ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಅಲ್ಲಿ ದೀಪ ಹಚ್ಚಿ ಒಂದು 5 ನಿಮಿಷ ಕೂತ್ಕೊಳ್ಳುವಂಥದ್ದು, ನಿಮ್ಗೇನು ಬೇಕು ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಮೃದ್ಧಿಯ ಜೀವನವನ್ನು ನೀವು ನೋಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕಾಂಪ್ರಮೈಸ್, ಯಾರಾದರೂ ಜಗಳ ಆಡಿಕೊಂಡು ದೂರ ಆಗಿದ್ದರೆ ಅಥವಾ ಯಾರೋ ನಿಮ್ಮ ಮಧ್ಯದಲ್ಲಿ ತಂದಿಟ್ಟು ತಮಾಷೆಗಳನ್ನು ನೀವು ಬೇರೆಯವ್ರು ನೋಡ್ತಾ ಇದ್ದರೆ, ದಯವಿಟ್ಟು ನೀವು ಯಾರ ಹತ್ರನಾದರೂ ಕಿತ್ತಾಡಿದರೆ, ಜಗಳಗಳಾಡಿ ಫ್ರೆಂಡ್ಸ್ಗಳೇನಾದರೂ ದೂರ ಆಗಿದರೆ ಆದಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಆ ಸ್ನೇಹ ಸಂಬಂಧಗಳು ಹೋಗ್ತಾ ಏನಾಗುತ್ತೆ, ಶತ್ರುತ್ವಕ್ಕೆ ತಿರುಗುತ್ತೆ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ ಒಂದು ಮೆಸೇಜ್ ಏನಾಗಿದೆ? ಪೋಸ್ಟ್ಪೋನ್ಮೆಂಟ್. ದಯವಿಟ್ಟು ಈ ದರಿದ್ರವಾಗಿ ಕೂರುವಂಥದ್ದು, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಇವತ್ತು ಮಾಡ್ತೀನಿ, ನಾಳೆಯಿಂದ ಶುರು ಮಾಡ್ತೀನಿ, ಯುಗಾದಿ ಆದಮೇಲಿಂದ ಶುರು ಮಾಡ್ತೀನಿ. ಯುಗಾದಿಗೆ ಏನು ಬೇಕು ಇವತ್ತೇ ಶುರು ಮಾಡ್ಕೊಳ್ಳಿ. ಯುಗಾದಿಯಿಂದ ಏನು ಚೇಂಜ್ ಆಗಬೇಕು ಅಂತ ಹೇಳಿದ್ನಲ್ಲ, ಇವತ್ತೇ ಶುರು ಮಾಡ್ಕೊಳ್ಳಿ. ದಯವಿಟ್ಟು ಬೆಡ್ ಮೇಲೆ ಕೂತ್ಕೊಳ್ಳೋದು, ಯಾಕೆಂತ ಹೇಳಿದ್ರೆ ನನಗೆ ಕಾಡದೇ ಇದೆ, ಯಾವುದೋ ಹಳೆಯ ವಿಚಾರಗಳನ್ನು, ಹಳೆಯ ಹಾಡುಗಳನ್ನು ಹಾಕ್ಕೊಂಡು ಕೂತ್ಕೊಳ್ಳೋದು, ರೀಲ್ಸ್ಗಳನ್ನು ಶೇರ್ ಮಾಡುವಂಥದ್ದು. ಅಯ್ಯೋ, ರೀಲ್ಸ್ನ ಶೇರ್ ಮಾಡಿದ್ರೆ ಅಲ್ಲಿ ನಾನು ಕಾಣ್ತೀನಿ, ಬಟ್ ಆದರೆ ದಯವಿಟ್ಟು ಜಾಸ್ತಿ ಬೇಡ ಅಲ್ಲ. ಇಲ್ಲೇನೋ ನಮಗೇನೋ ಲಾಭ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮನ್ನು ಟೆನ್ಷನ್ಸ್ ಕೊಡುವಂಥದ್ದು. ನಮಗೆ ನೋಡಿ, ರೀಲ್ಸ್ ಶೇರ್ ಮಾಡ್ತಾ ಖುಷಿ ವಿಚಾರನೂ ಬರ್ತಾ ಇರುತ್ತೆ, ದುಃಖದ ವಿಚಾರನೂ ಬರ್ತಾ ಇರುತ್ತೆ. ಆಗ ಮೈಂಡ್ಗೆ, ಬ್ರೈನಿಗೆ ಎಷ್ಟು ನಾವು ಟೆನ್ಷನ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಹಾಗೇನಾಗುತ್ತೆ, ನಮಗೆ ಗೊತ್ತಿಲ್ಲದೆ ಯಾವುದೋ ಹಳೆಯ ವಿಚಾರಗಳನ್ನು ನೆನ್ಪು ಮಾಡ್ಕೊಳ್ಳುವಂಥದ್ದು. ನಿನ್ನೆ ಹಂಗಾಯಿತು ಹಿಂಗಾಯಿತು ಯಾಕೆ ಆಗ್ತಾ ಇರುತ್ತೆ? ಮೊಬೈಲ್ನಲ್ಲಿ ನೋಡಿ ಸ್ಕ್ರೋಲ್ ಮಾಡ್ತಾ ಒಳ್ಳೆ ವಿಚಾರ, ಕೆಟ್ಟ ವಿಚಾರ ಇದೆಲ್ಲ ಬರ್ತಾನೆ ಹೋಗ್ತಾ ಇರುತ್ತೆ. ಓಕೆ, ಸೊ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ಪೋಸ್ಟ್ಪೋನ್ಮೆಂಟ್ ಏನೇನು ಮಾಡ್ಕೊಂಡಿದ್ರಲ್ಲ, ಬಟ್ಟೆ ಐರನ್ ಮಾಡ್ಕೋಬೇಕು, ವಾರ್ಡ್ರೋಬ್ ಬಟ್ಟೆ ನಾಳೆ ಮಾಡ್ಸೋಣ, ಅಥವಾ ನಾನು ಆಫೀಸಿಗೆ ನಾಳೆ ಹೋಗೋಣ, ಅಥವಾ ಯಾವುದೋ ಒಂದು ಕೆಲಸ ಮಾಡ್ಬೇಕು ನಾಳೆ ಹೋಗೋಣ, ಇಲ್ಲ ಇವತ್ತೇ ಮಾಡ್ಕೊಳ್ಳಿ.
ಓಕೆ. ಸೊ ಪೋಸ್ಟ್ಪೋನ್ಮೆಂಟ್ ಬಹಳಷ್ಟು ಮಾಡ್ತೀರಿ. ಸೊ ಯಾಕೆ ಅಂತ ಹೇಳಿದ್ರೆ ಒಂದಷ್ಟು ನೆಗೆಟಿವ್ ಎನರ್ಜಿ, ಯಾವುದೋ ಒಂದು ಬಹಳ ತಲೆ ಹೋಗ್ತಾ ಇರುವಂಥ ವಿಚಾರಗಳಿಗೆ ದುಃಖಗಳನ್ನು ಪಡುವಂಥದ್ದು, ದುಃಖಗಳು ಆ ರೀತಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ದುಃಖಗಳನ್ನು ಮಾಡುವಂಥದ್ದು ದಯವಿಟ್ಟು ಸ್ಟಾಪ್ ಮಾಡಿಕೊಳ್ಳಿ ಅಂತ ಹೇಳ್ತಾ, 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ರಾಯರ ಸಂದೇಶ ಏನಾಗಿದೆ, ಯಾವೆಲ್ಲ ವಿಚಾರಗಳು ರಾಯರಿಂದ ಬರುವಂಥದ್ದಿದೆ ನೋಡೋಣ. ನಿಮ್ಮ ಎನರ್ಜಿ ಹೇಗಿದೆ, ಯಾವ ಮುನ್ಸೂಚನೆ, ಯಾವ ಎಚ್ಚರಿಕೆ ನಿಮಗೆ ರಾಯರಿಂದ ಸಿಗ್ತಾ ಇದೆ ನೋಡೋಣ. ರಾಯರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ, ಯಾವ ಎಚ್ಚರಿಕೆಗಳು, ಹಾಗೆ ನಿಮ್ಮ ಎನರ್ಜಿ ಯಾವ ರೀತಿ ಇದೆ. ಯಾವುದೋ ಒಂದು ಮದುವೆ ವಿಚಾರ, ಮದುವೆ ಕಾರ್ಯಕ್ರಮ, ಯಾವುದೋ ಒಂದು ಸಂಭ್ರಮದ ವಾತಾವರಣಗಳನ್ನು ನಾನು ನೋಡ್ತೀನಪ್ಪ. ಈ ಯುಗಾದಿ ಕಳೆದ ನಂತರ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಖುಷಿ ವಿಚಾರ, ಮನೇಲಿ ಮಗು ವಿಚಾರ ಬರುವಂಥದ್ದಾಗಿರ್ಬೋದು, ಕನ್ಸೀವ್ ಆಗುವಂಥದ್ದಾಗಿರ್ಬೋದು, ಹಾಗೆ ಗುರುಪ್ರವೇಶಗಳನ್ನು ಮಾಡುವಂಥದ್ದು, ಎಲ್ಲೋ ಒಂದು ಒಳ್ಳೆಯ ಫಂಕ್ಷನ್ಸ್ಗಳಿಗೆ ನೀವು ಅಟೆಂಡ್ ಆಗುವಂಥದ್ದು, ಇದನ್ನೆಲ್ಲನೂ ಕೂಡ ನಾನು ನಿಮ್ಮ ವಿಚಾರದಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸದಲ್ಲಿ ಭಾಳಷ್ಟು ಪಿರಿಪಿರಿ ಆಗ್ತಿತ್ತು, ಭಾಳಷ್ಟು ತಲೆನೋವುಗಳಾಗ್ತಿತ್ತು. ಒಂದು ರೀತಿ ಪಾಸಿಟಿವ್ ಎನರ್ಜಿಯಲ್ಲಿದ್ದೀರಿ, ಭಾಳಷ್ಟು ಪೂಜೆ ಗೀಜೆ ಏನಾದರೂ ಮಾಡ್ಕೊಂಡ್ರಾ ಅಥವಾ ಯಾವುದೋ ಒಂದು ಗುಡ್ ವೈಬ್ಸಲ್ಲಿ ಏನೋ ಇದ್ದೀರಿ ಅಂತ ತೋರಿಸುತ್ತೆ. ಸೊ ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಸಂಭ್ರಮದ ವಾತಾವರಣ, ಏನೋ ಒಂದು ಅಚೀವ್ಮೆಂಟ್ ಮಾಡಿಬಿಟ್ಟೆ ನನ್ನ ಲೈಫಲ್ಲಿ, ಅಚೀವ್ ಮಾಡೋದಕ್ಕೆ ಒಂದು ಹಾದಿ ಸಿಕ್ಬಿಡ್ತು ಅನ್ನುವಂತಹ ರೀತಿಯಲ್ಲಿ ಯುಗಾದಿ ಕಳೆದ ನಂತರ ಭಾಳಷ್ಟು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ನಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಏನಾಗಿದ್ದೀರಿ ಅಂತ ಹೇಳಿದ್ರೆ, ನೀವು ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಮುಂದೆ ತುಂಬ ಒಳ್ಳೆಯ ದಾರಿ ಇದೆ, ಬಟ್ ಸ್ಟ್ರಕ್ ಆಗಿದೆ. ಯಾವುದೋ ಒಂದು ಹಣದ ವಿಚಾರದಲ್ಲಿ ಬ್ಲಾಕೇಜ್ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಸ್ಟ್ರಕ್ ಆಗಿರುವಂಥ ರೀತಿಯಲ್ಲಿ, ಯಾವುದೋ ಒಂದು ಮುಂದೆ ಹೆಜ್ಜೆ ಇಡೋದಕ್ಕಾಗಲ್ಲ, ಭಯ ಆಗುವಂತಹ ರೀತಿಯಲ್ಲಿ. ಬಟ್ ಇಲ್ಲಿ ಚೇಂಜ್ ಯೂನಿವರ್ಸ್ ಬಹಳಷ್ಟು ಈ ಹಿಂದೆ ನಡೆದಂಥದ್ದೇ ಮುಂದೆ ನಡೆಯೋದಕ್ಕೆ ಬಿಡದೆ ಯಾವುದೋ ಒಂದು ಅದ್ಭುತವಾದಂತಹ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗುವಂಥದ್ದಿದೆ. ಇಲ್ಲಿ ನೋಡಿ, ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ದರೆ ಮದುವೆ ವಿಚಾರಕ್ಕೆ ಆಗುವಂಥದ್ದು ಕೂಡ ಇದೆ, ಪ್ರೊಫೈಲ್ಸ್ಗಳನ್ನು ಬರುವಂಥದ್ದು ಕೂಡ ನಾನು ನೋಡಬಹುದು. ಹಾಗೆ ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಚೂರು ಸ್ಟ್ರಗಲ್ ಮಾಡಬೇಕಾಗತ್ತೆ. ವರ್ಕ್ ವಿಚಾರದಲ್ಲಿ ಆಯಾಸಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಕೆಲಸ ಅಂತ ಹೇಳಿ ಏನಾಗುತ್ತೆ, ಒಂದಷ್ಟು ಅಗ್ರೆಸಿವ್ ಆಗುವಂಥ, ಸಿಟ್ಟು ಬರುವಂಥದ್ದು, ಕೋಪ ಬರುವಂಥದ್ದು, ಬಹಳ ಬೇಗ ಆಗಿಬಿಡ್ಬೇಕು ಕೆಲಸಗಳು ಅನ್ನುವಂತಹ ಕನ್ಫ್ಯೂಷನ್ನು, ಅಥವಾ ಇನ್ಯಾರೋ ಏನೋ ಬೆಳೀತಾ ಇದ್ದಾರೆ ಅಂತನೋ, ಅಥವಾ ಇನ್ಯಾರ್ದೋ ಲೈಫಲ್ಲಿ ಏನೋ ಆಯಿತು, ನನ್ನ ಲೈಫ್ ತುಂಬ ಕಮ್ಮಿ ಇದೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಒಂದಷ್ಟು ಟೆನ್ಷನ್ಸ್ಗಳನ್ನ ಮಾಡ್ಕೊಳ್ತೀರಿ. ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಸೊ ವರ್ಕ್ ವಿಚಾರದಲ್ಲಿ ಒಂದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ, ಅದು ಮೇಲಧಿಕಾರಿಗಳಿಂದ ಇರಬಹುದು ಅಥವಾ ಮನೆಯಲ್ಲಾದರೂ ಆಗಿರಬಹುದು, ಭಾಳಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹ್ಯಾಂಗ್ಮ್ಯಾನ್ ಬಂದಿರೋದ್ರಿಂದ ಭಾಳಷ್ಟು ನಿಂತು ಕೆಲಸ ಮಾಡುವಂಥದ್ದು, ಈ ಆಗುತ್ತಾ ಇಲ್ವಾ, ಅಥವಾ ಇದಕ್ಕಿಂತ ಬೆಟರ್ ಆಪ್ಷನ್ ಏನಾದರೂ ಇದೆಯಾ, ಮತ್ತು ಅದೇ ಕೆಲಸ ಮಾಡ್ತೀರಿ ಮತ್ತು ಬೇರೆ ಕಡೆ ಓಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಫೂಲ್ ಅಂದ ಕೂಡಲೇ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಹೊಸ ಬಿಗಿನಿಂಗ್, ಅಂದರೆ ನೀವು ಹೊಸ ರೀತಿಯಲ್ಲಿ ಜೀವನ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಸೊ ರಾಯರ ವಿಚಾರದಲ್ಲಿ ನಾನು ಹೇಳುವಂಥದ್ದಾದರೆ, ಇಲ್ಲಿ ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ, ವರ್ಕ್ ಕಡೆ ಗಮನ ಕೊಡಬೇಕಾಗತ್ತೆ. ಯಾವಾಗ ನೀವು ನಿಂತು ನೀರಂತೆ ಅಂದರೆ ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ, ನನ್ನ ಕೈಯಲ್ಲಿ ಆಗೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಏನಾದರೂ ಕೂತ್ಕೊಂಡ್ರೆ, ಸೊ ಟೈಮ್ ಕೂಡ ತುಂಬಾ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ. ಆ ಆ್ಯಕ್ಷನ್ಸ್ಗಳನ್ನ ತೊಗೊಂಡ್ರು ಕೂಡ ಏನು ಮಾಡ್ತಿದ್ರಿ ಅಂತ ಹೇಳಿದ್ರೆ, ಒಂದೇ ದಿನಕ್ಕೆ ಬಹಳಷ್ಟು ಪ್ರೊಸೆಸಿಂಗ್ ಮಾಡ್ತೀರಿ, ಮಾರನೇ ದಿನಕ್ಕೆ ಮತ್ತೆ ಅದೇ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಬಿಡ್ತೀರಿ, ಆಗುತ್ತೋ ಇಲ್ವೋ ಅಂತ ಹೇಳಿ, ನಾನು ದುಡುಕ್ಬಿಟ್ನಾ ಇಲ್ವಾ ಅಂತ ಹೇಳಿ. ಬಟ್ ಆದರೆ ನಿಮ್ಮ ಈ ಏನಿದೆಯಲ್ಲ, ಈಗಿನ ಪ್ರೆಷರ್ ಹಾಕುವಂಥದ್ದು ಅಥವಾ ವರ್ಕ್ ಕಡೆ ಗಮನ ಹಾಕುವಂಥದ್ದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನೀವು ನೋಡ್ತಾ ಇರೋದು ಒಂದು ಒಳ್ಳೆಯ ಶುರುವಾತಿಗೆ. ಯಾವುದೇ ಒಂದು ವಿಚಾರ ಈ ಪಾಸ್ಟಲ್ಲಿ ಆಗಿದ್ರೂ ಕೂಡ ಬಹಳಷ್ಟು ಒಳ್ಳೆಯ ಪಾಠಗಳನ್ನು ಕಲಿತು ನೀವು ಮುಂದಕ್ಕೆ ಹೋಗಿದ್ರಿ ಅನ್ನುವ ಲೆಕ್ಕದಲ್ಲಿ ತೋರಿಸ್ತಾ ಇದೆ ಇದು. ಸೊ ಹಾಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಇಲ್ಲಿ ಭಾಳಷ್ಟು ಸಂಭ್ರಮದ ವಾತಾವರಣದಲ್ಲಿ ಇರ್ತೀರಿ. ಹಾಗೆ ಒಂದಷ್ಟು ನೀವೇನು ಲೇಜಿನೆಸ್ ಆಗಿರ್ಬೋದು ಅಥವಾ ಕೋಪಗಳು ಏನು ಜಾಸ್ತಿ ಬರ್ತಾ ಇದೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ಥೀಫ್ ಬರ್ತಾ ಇದೆ, ಅಂದರೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಸುಳ್ಳು ಹೇಳುವಂಥವ್ರು ಬರ್ಬೋದು. ಹಾಗೆ ಯಾರನ್ನೋ ನಂಬಿ ನೀವು ಹಣಗಳನ್ನು ಕೊಡುವಂಥದ್ದು. ಮನೇಲಿ ದಯವಿಟ್ಟು ಒಡವೆಗಳು, ಬಟ್ಟೆಗಳು, ಚಿನ್ನಗಳು ಕೆಲಸದವರಿದ್ದರೆ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ.
ನೀವೆಲ್ಲಾದರೂ ಕಳ್ಕೊಂಡು ಬೇರೆಯವ್ರಿಗೆ ಅಪವಾದನೆ ಬರೋದಕ್ಕಿಂತ ಅಥವಾ ಬೇರೆಯವ್ರಿಗೆ ಆಸೆ ಹುಟ್ಟಿಸುವ ರೀತಿಯಲ್ಲಿ ಇಡೋದಕ್ಕಿಂತ ನಿಮ್ಮ ಸೇಫ್ಟಿಯಲ್ಲಿ ನೀವಿರಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಹಣದ ವಿಚಾರದಲ್ಲಿ ಒಂದಷ್ಟು ತುಂಬ ಎಚ್ಚರಿಕೆಯಿಂದ ಇರಿ. ಆದಷ್ಟು ಜೇಬ್ನಲ್ಲಿ ಹಣ ಇಡೋದಕ್ಕಿಂತ ಅಕೌಂಟ್ನಲ್ಲಿ ಹಣ ಇಟ್ಕೊಂಡು ಓಡಾಡೋದು ತುಂಬ ಉತ್ತಮ. ಜೊತೆಗಿದ್ದವರೇ ಏನಾದರೂ ಕದೆಯುವಂಥ ಪರಿಸ್ಥಿತಿ ಬರಬಹುದು. ಇಲ್ಲಿ 24 ಬಂದಿರೋದ್ರಿಂದ ಬಹಳಷ್ಟು ವಿಶ್ವಾಸಗಳನ್ನು ಗಳಿಸುವಂಥದ್ದು, ನಿಮ್ಮಿಂದ ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ ಆಸೆಗಳನ್ನು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಸೊ ತೀಫ್ ಬಂದಿರೋದ್ರಿಂದ ಒಂದಷ್ಟು ನೀವು ನಿಮ್ಮ ವಿಚಾರವಾಗಿ, ನಿಮ್ಮ ಹಣಕಾಸಿನ ವಿಚಾರವಾಗಿ, ನಿಮ್ಮ ಆಸ್ತಿಯ ವಿಚಾರವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ? ಟ್ರಸ್ಟ್ ಅಂದರೆ ನನ್ನ ಲೈಫಲ್ಲಿ ಆಗತ್ತಾ ಇಲ್ವಾ ಅನ್ನುವಂತಹ ಕೆಲವೊಂದು ಸಲ ದೇವ್ರ ಮೇಲೇ ನಂಬಿಕೆಗಳನ್ನು ಕಳ್ಕೊಳ್ಳೋದಕ್ಕೆ ಹೋಗ್ತಾರೆ. ದಯವಿಟ್ಟು ನಂಬಿಕೆ ಇಡಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಯೂನಿವರ್ಸ್ ತೋರಿಸ್ತಾ ಇದೆ. ಭಗವಂತನ ಮೇಲೆ ನಂಬಿಕೆ ಇಡಬೇಕಾಗತ್ತೆ, ಇನ್ನಷ್ಟು ಇಡಬೇಕಾಗತ್ತೆ. ಇಲ್ಲಿ ಕೆಲಸದ ಒತ್ತಡ ಬಂತು ಅಥವಾ ಯಾವುದೋ ಒಂದು ಆಗುತ್ತೆ ಅಂದ್ಕೊಂಡಿದ್ದೆ, ಅದು ಆಗದೆ ನಾನು ಬಿದ್ದೋದೆ, ಯಾಕೋ ನನ್ನ ಜೀವನ ಸ್ಟ್ರಕ್ ಆಗಿದೆ, ಒಂದಿನ ಬಹಳಷ್ಟು ಆರಾಧನೆ ಮಾಡುವಂಥದ್ದು, ಮರುದಿನ ದೇವರನ್ನೇ ಮರೆತು ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ರಿ. ಬಹುಶಃ ಇನ್ನಷ್ಟು ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟಾಗ, ನಿಮ್ಮ ಮೇಲೆ, ನಿಮ್ಮ ಕೆಲಸಗಳ ಮೇಲೆ, ನಿಮ್ಮ ಬಿಸ್ನೆಸ್ಗಳ ಮೇಲೆ, ನಿಮ್ಮ ಆತ್ಮದ ಮೇಲೆ ನೀವು ನಂಬಿಕೆ ಇಟ್ಟಾಗ ಭಗವಂತನು ಕೂಡ ನಿಮ್ಮ ಮೇಲೆ ಒಂದಷ್ಟು ಆಶೀರ್ವಾದ ತೋರಿಸುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಐಸೋಲೇಟೆಡ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಒಂದು ರೀತಿ ಯಾವುದೋ ಒಂದು ವಿಚಾರನ ಮನಸ್ಸಿನಲ್ಲಿ ಬಹಳಷ್ಟು ತುಂಬಿಕೊಂಡಿದ್ದೀರಿ, ಕಲ್ಲು ರೀತಿ ಆಗುವಂಥದ್ದು, ಆದರೆ ದುಃಖಗಳು ಬಹಳಷ್ಟು ಮನಸ್ಸಿನಲ್ಲಿ ಇರುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಮನಸ್ಸಿನಲ್ಲಿ ಭಾಳ ವಿಚಾರಗಳಿದೆ. ಸೊ ಅದನ್ನು ಬೇರೆ ಯಾವ ಚಿಕ್ಕ ವಿಚಾರಗಳಾದಾಗಲೂ ಕೂಡ ಆ ದುಃಖ ಸಡನ್ನಾಗಿ ಬರ್ತಾ ಇದೆ ನಿಮಗೆ ಅಂತ ಹೇಳಿ ತೋರಿಸ್ತಾ ಇದೆ. ಎಷ್ಟೇ ಗಟ್ಟಿಯಾಗಿದ್ರೂ ಕೂಡ ಆ ದುಃಖ ಯಾರ್ದೋ ವಿಚಾರ ಕೇಳಿದ್ರೂ ಕೂಡ ನೀವೇನು ಮಾಡ್ತಾ ಇದ್ದೀರಿ, ಬೇಗ ನಿಮಗೆ ಕಣ್ಣೀರು ಬರುವಂಥದ್ದು. ಯಾಕೆಂತ ಹೇಳಿದ್ರೆ ಪಾಸ್ಟಲ್ಲಿ ನೀವು ಅನುಭವಿಸಿರುವ ನೋವುಗಳು ಅದು ತಕ್ಷಣಕ್ಕೆ ಆ ಬೇರೆಯವರ ರಿಲೇಟೆಡ್ ಆಗಿರುವಂತಹ ವಿಚಾರಗಳು ಬಂದಾಗ ತಕ್ಷಣಕ್ಕೆ ನಿಮ್ಮ ಕಣ್ಣುಗಳು ತುಂಬುತ್ತವೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ದಿ ಔಟರ್ ಸೈಡ್ ಅಂತ ಹೇಳಿ ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಇಲ್ಲಿ ನೋಡಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಹಿಂದೆ ನಿಮಗೆ ಯಾರು ನಿಮ್ಮಿಂದ ಬಳಸ್ಕೊಂಡಿರ್ತಾರೆ, ನಿಮ್ಮ ಕೆಲಸದಿಂದ ಬಳಸ್ಕೊಂಡಿರ್ತಾರೆ, ಯಾರು ನಿಮ್ಮನ್ನು ಹೊಗಳಿ ತೆಗಳಿ ಎಲ್ಲ ಮಾಡಿಕೊಂಡು ಹೋಗಿರ್ತಾರೋ ಅಂಥವರು ನಿಮ್ಮಿಂದ ಏನು ಕೆಲಸ ಆಗದೇ ಇದ್ದಾಗ ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ಆಬ್ಸ್ಟಿಕಲ್ಸ್ಗಳನ್ನ ಬಂದಾಗ ಈ ಹೊರಗಿನ ರೀತಿ ನೋಡ್ತಾರೆ. ನಿಮ್ಮಿಂದ ಬಳಸ್ಕೊಳ್ಳುವಂಥದ್ದು, ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಎಲ್ಲ ಉಪಯೋಗಗಳನ್ನು ತಗೊಳ್ಳುವಂಥದ್ದು, ನಂತರದಲ್ಲಿ ನಿಮ್ಮನ್ನು ದೂರ ಇಡುವಂಥದ್ದು ಕೆಲಸಗಳನ್ನು ಇಂಥ ವ್ಯಕ್ತಿಗಳು ಮಾಡ್ತಾರೆ ಅನ್ನುವಂಥ ಸೂಚನೆ ಇದೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಾಗತ್ತೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಯಾರಿಗೆ ಏನೇ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅಂಥ ವ್ಯಕ್ತಿಗಳು ವರ್ತ ಅಥವಾ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.